ಪಾಲಿಕೆ ಬಿಜೆಪಿ ಪಾಲಿಗೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಂತ ಸುನಂದಾ ಪಾಲನೇತ್ರಾಗೆ ಮೇಯರ್ ಪಟ್ಟ ಅಂತ ಹೇಳಲಾಗ್ತಿದೆ. ಅಲ್ಲಿಗೆ ಬಿಜೆಪಿಗೆ ಬಹುತೇಕ ಮೇಯರ್ ಪಟ್ಟ ಸಿಕ್ಕಂತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನು ಕಾಂಗ್ರೆಸ್ ಜೆಡಿಎಸ್ ಅವರು ಮೈತ್ರಿ ಮಾಡ್ಕೊಳ್ತಾರೆ, ಹಿಂಗಾದ್ರೂ ಮಾಡಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ಒಂದು ಪ್ರಯತ್ನಗಳು ಏನು ನಡೀತಾ ಇತ್ತು ಅದು ಈಗ ಮುರಿದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಮೈಸೂರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಜೆಪಿಗೆ ಮೇಯರ್ ಗದ್ದುಗೆ ಸಿಗುವಂತ ಸಾಧ್ಯತೆಗಳಿದೆ. ಕಾಂಗ್ರೆಸ್ನ ಶಾಂತಕುಮಾರಿ ಅವರಿಗೆ 23 ಮತಗಳು ಬಂದಿದೆಯಂತೆ. ಅಲ್ಲಿ ಮ್ಯಾಜಿಕ್ ನಂಬರ್ ಮೇಯರ್ ಸ್ಥಾನಕ್ಕೆ ಏರ್ಬೇಕು ಅಂತಂದ್ರೆ 37 ಮತಗಳ ಅಗತ್ಯತೆ ಇತ್ತು. ಬಟ್ ಬಿಜೆಪಿಗೆ ಈಗ ಮೈಸೂರು ಮೇಯರ್ ಪಟ್ಟ ಬಹುತೇಕ ಹೋಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈಗ ಅಧಿಕೃತವಾಗಿ ಘೋಷಣೆ ಒಂದು ಬಾಕಿ ಉಳಿದಿದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಸೊ ಇವ್ರ ಹೆಸರು ಸುನಂದಾ ಪಾಲನೇತ್ರ ಅಂತ. ಬಿಜೆಪಿಯಿಂದ ಇವ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಹುತೇಕ ಇವ್ರಿಗೆ ಈಗ ಮೇಯರ್ ಪಟ್ಟ ಲಭಿಸಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈಗ ಅಧಿಕೃತ ಘೋಷಣೆ ಒಂದೇ ಬಹುಶಃ ಈಗ ಬಾಕಿ ಉಳಿದಿದೆ ಅಂತ ಕಾಣಿಸುತ್ತೆ. ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿಗೆ ಮೈತ್ರಿ ಮಾಡಿಕೊಂಡು ಅಂತ ಕಾಣಿಸುತ್ತೆ. ಯಾಕಂದ್ರೆ ಯಾವ ತರ ಕಾರ್ಯತಂತ್ರಗಳನ್ನ ಇಲ್ಲಿ ಬಿಜೆಪಿ ನಾಯಕರು ಹೆಣೆದಿದ್ರು, ಜೆಡಿಎಸ್ ಅವರು ಏನಾದ್ರೂ ಕಂಡೀಷನ್ ಹಾಕಿಬಿಟ್ಟು ಈಗ ಬಿಜೆಪಿ ಅವ್ರ ಪರವಾಗಿ ನಿಂತ್ರ ಸಪೋರ್ಟ್ ಮಾಡಿದ್ರ ಅನ್ನೋದು ಈಗ ನೋಡ್ಬೇಕಾಗತ್ತೆ. ಅಧಿಕೃತವಾಗಿ ಘೋಷಣೆ ಆದ್ಮೇಲೆ ನಾಯಕರು ಒಬ್ಬೊಬ್ಬರಾಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಜೆಡಿಎಸ್ ಅವರು ನಿನ್ನೆ ನಿರಂತರವಾಗಿ ಇದ್ರ ಬಗ್ಗೆ ಸಭೆ ಮಾಡಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೈಸೂರು ಪಾಲಿಕೆ ಬಿಜೆಪಿ ಪಾಲಾಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈಗ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದಾ? ಹೌದು ಶರ್ಮಿತಾ, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬಿಜೆಪಿ ತೆಕ್ಕೆಗೆ ಮೈಸೂರಿನ ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಹೋಗಿರ್ತಕ್ಕಂಥದ್ದು. ಜೆಡಿಎಸ್ ನ ಸದಸ್ಯರೇನಿದ್ದಾರೆ ಇವರು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಕೈಯನ್ನ ಎತ್ತಿದ್ರು. ಹೀಗಾಗಿ ಬಹುತೇಕವಾಗಿ ಈಗ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುನಂದಾ ಪಾಲನೇತ್ರ ಅವರು ಮೈಸೂರಿನ ಮೇಯರ್ ಆಗುವಂತ ಸಾಧ್ಯತೆಗಳೆಲ್ಲ ಇದೆ ಶರ್ಮಿತಾ. ಈಗ ಕೈ ಎತ್ತೋದೊಂದು ಪ್ರೊಸೀಜರ್ ಇರುತ್ತೆ, ಅದ್ ನಮಗೆ ಸರಿ ಅನ್ಸಿಲ್ಲ ಅಂದ್ರೆ ವೋಟ್ ಹಾಕೋದು, ಅಂದ್ರೆ ಮತವಾಗಿ ಅದನ್ನ ಕೇಳೋಕು ಕೂಡ ಒಂದು ಅಧಿಕಾರ ಅಂತ ಇರುತ್ತಲ್ಲಿ. ಸೊ ಅದ್ರ ಬಗ್ಗೆ ಕಾಂಗ್ರೆಸ್ ಅವ್ರು ಏನ್ ದನಿ ಎತ್ತಿಲ್ವಾ? ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಫೈನ್, ಮತ್ತಷ್ಟು ಇನ್ಫಾರ್ಮೇಶನ್ ಆಮೇಲೆ ಪಡ್ಕೊಳ್ಳೋಣ. ಈಗ ಕೈ ಎತ್ತೋ ಮುಖಾಂತರವಾಗಿ ಬಿಜೆಪಿ ಕಡೆಗೆ ಜೆಡಿಎಸ್ ಅವರ ಒಲವಿತ್ತು ಅನ್ನೋದು ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಗೊತ್ತಾಯ್ತು. ಬಟ್ ಸಿದ್ದರಾಮಯ್ಯ ಅವರ ಆದೇಶ ಕಾಂಗ್ರೆಸ್ ನಾಯಕರಿಗೆ ಏನಿತ್ತು, ಸೂಚನೆ ಏನಿತ್ತು ಅಂದ್ರೆ ಮೇಯರ್ ಪಟ್ಟ ನಮಗೇ ಬೇಕು, ಅಕಸ್ಮಾತ್ ಅದು ಸಾಧ್ಯವಾಗಿಲ್ಲ ಅಂದ್ರೆ ಚುನಾವಣೆಗೆ ಹೋಗ್ಬಿಡಿ ನೀವು ಅಂತ ಅವ್ರು ಹೇಳಿದ್ರು. ಈಗ ಕೈ ಎತ್ತೋ ಮುಖಾಂತರವಾಗಿ ಸುನಂದಾ ಪಾಲನೇತ್ರ ಅಂದ್ರೆ ಬಿಜೆಪಿಯ ಕ್ಯಾಂಡಿಡೇಟ್ಗೆ ಈಗ ಮೇಯರ್ ಪಟ್ಟ ಒಲಿದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು. ಅಲ್ಲಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೈಸೂರು ಪಾಲಿಕೆಯಲ್ಲಿ ಮೇಯರ್ ಗದ್ದುಗೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕುತ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಿಂಗಾದ್ರೂ ಮಾಡಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಕಾಂಗ್ರೆಸ್ ಎಷ್ಟು ಪ್ರಯತ್ನಗಳನ್ನು ಪಟ್ಟಿದೆ, ಆದ್ರೆ ಜೆಡಿಎಸ್ ಅದಕ್ಕೆ ಸಪೋರ್ಟ್ ಅನ್ನ ಕೊಡ್ಲಿಲ್ಲ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜೆಡಿಎಸ್ ಅವ್ರು ಕೇಳ್ತಿದ್ದು ಈಗ ನಮಗೂ ಒಂದು ಅವಕಾಶ ಬೇಕಾಗಿದೆ, ಹಾಗಾಗಿ ಮೇಯರ್ ಸ್ಥಾನ ನಮಗೆ ಬಿಟ್ಕೊಳ್ಳಿ ಕಾಂಗ್ರೆಸ್ ಅವರು ಅಂತ. ಕಾಂಗ್ರೆಸ್ ಅವರು ಮಾತ್ರ ಮೇಯರ್ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಇರಲಿಲ್ಲ. ಬಹುಶಃ ಈ ಒಂದು ಜಟಾಪಟಿ ನಡುವಲ್ಲೇ ಜೆಡಿಎಸ್ ಅವರು ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಾರೆ. ಅಲ್ಲಿಗೆ ಮೈಸೂರಿಗೆ ಈಗ ಮೇಯರ್ ಪಟ್ಟದಲ್ಲಿ ಬಿಜೆಪಿ ಅವರು ಕೂತ್ಕೊಳ್ಳೋದು ಬಹುತೇಕ ಕನ್ಫರ್ಮ್ ಆಗಿದೆ. ಸುನಂದಾ ಪಾಲನೇತ್ರ ಅವರು ಈಗ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬಹುತೇಕವಾಗಿ ಅಧಿಕೃತ ಘೋಷಣೆ ಒಂದೇ ಈಗ ಬಾಕಿ ಉಳಿದಿರೋದು. ಕೈ ಎತ್ತೋ ಮುಖಾಂತರವಾಗಿ ಈಗ ಪಾಲನೇತ್ರ ಅವರಿಗೆ ಅಂದ್ರೆ ಸುನಂದಾ ಪಾಲನೇತ್ರ ಅವರಿಗೆ ಬೇಕಾದಂತ ಮತಗಳು ಸಿಕ್ಕಿದೆ. ಅಂದ್ರೆ ಮ್ಯಾಜಿಕ್ ನಂಬರ್ ಅಲ್ಲಿ ಬೇಕಾಗಿದ್ದು 37, ಬಹುಶಃ 37ಕ್ಕೂ ಅಧಿಕ ಮತ ಸಿಕ್ಕಿರ್ಬೋದು ಅಂತ ಕಾಣಿಸುತ್ತೆ ಜೆಡಿಎಸ್ ಅವರು ಸಪೋರ್ಟ್ ಮಾಡಿರೋದ್ರಿಂದ. ಈಗ ಮೂರೂ ಪಕ್ಷಗಳು ಇದನ್ನ ಸಹಜವಾಗಿ ಮೈಸೂರು ಪಾಲಿಕೆ ಅಂತ ಬಂದಾಗ ಪ್ರತಿಷ್ಠೆಯಾಗಿ ಪ್ರತಿ ಬಾರಿ ಪರಿಗಣಿಸೋದು. ಅದರಲ್ಲೂ ಸಿದ್ದರಾಮಯ್ಯ ಅವರಂತೂ ತಮ್ಮ ತವರು ಕ್ಷೇತ್ರ ಯಾವುದೇ ಕಾರಣಕ್ಕೂ ಒಂದು ಹಿಡಿತ ಏನಿದೆ ಅದು ಕೈ ಬಿಟ್ಟು ಹೋಗಬಾರ್ದು ಅಂತ ಸಾಕಷ್ಟು ಕಾರ್ಯತಂತ್ರಗಳನ್ನ ರೂಪಿಸ್ತಲೇ ಇದ್ರು. ತಮ್ಮ ಸಂದೇಶವನ್ನ ಪದೇ ಪದೇ ನಾಯಕರಿಗೆ, ಅದರಲ್ಲೂ ಲಾಸ್ಟ್ ಟೈಮು ಅಷ್ಟೇ ತನ್ವೀರ್ ಸೇಠ್ ಮತ್ತೆ ಧ್ರುವ ನಾರಾಯಣ್ ಅವರಿಗೆ ಕಳಿಸ್ಕೊಟ್ಟಿದ್ರು, ಈ ಬಾರಿನೂ ಕಳಿಸ್ಕೊಟ್ಟಿದ್ರು. ಬಟ್ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕಾಗತ್ತೆ. ಯಾಕಂದ್ರೆ ಯಾವ ತರ ಬಿಜೆಪಿ ಅವರು ಕಾರ್ಯತಂತ್ರವನ್ನ ಅನುಸರಿಸಿದ್ರು, ಜೆಡಿಎಸ್ ಅವರು ಯಾವ ಕಾರಣಕ್ಕೋಸ್ಕರ ಮತ್ತೆ ಕಂಡೀಷನ್ಸ್ ಏನೇನು ಹಾಕಿದ್ದಾರೆ ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ, ಕೊನೆ ಕ್ಷಣದಲ್ಲಿ ಯಾಕೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮುರ್ಕೊಂಡ್ರು, ಇದೆಲ್ಲದೂ ಕೂಡ ಇನ್ಫಾರ್ಮೇಶನ್ ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ.
ಈಗ ಕಾಂಗ್ರೆಸ್ ಅವರಲ್ಲಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಧಿಕ್ಕಾರ ಅಂತೆಲ್ಲ ಕೂಗ್ತಾ ಇದ್ದಾರೆ. ಬಹುಶಃ ಚುನಾವಣೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕೈ ಎತ್ತೋ ಮುಖಾಂತರವಾಗಿ ಈಗ ಸುನಂದಾ ಪಾಲನೇತ್ರ ಅವರಿಗೆ ಓಟ್ಸ್ ಬಂದಿದೆ. ಬಹುಶಃ ಮತ ಹಾಕ್ಸಿ ಅಂತ ಕೇಳ್ತಿದ್ದಾರೆ, ಅಥವಾ ಇದು ಅಂದ್ರೆ ಏನ್ ನಡೆದಿದೆ ಈ ವಿಧಾನನೇ ಸರಿ ಇಲ್ಲ ಅಂತ ಅಲ್ಲಿ ಧಿಕ್ಕಾರ ಕೂಗ್ತಾ ಇದ್ದಾರೆ. ಬಿಜೆಪಿಗೆ ಮೈಸೂರು ಮೇಯರ್ ಪಟ್ಟ ಒಲಿತಾ ಇದ್ದಂತೆ ಕಾಂಗ್ರೆಸ್ ಅವರಲ್ಲಿ ಕೆರಳಿ ಕೆಂಡವಾಗಿದ್ದಾರೆ, ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಹೊರಗಡೆ ಕೂಡ ಅವರು ಹೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಆದೇಶ ಕಾಂಗ್ರೆಸ್ ಅವ್ರಿಗಿದ್ದು JDS ಅವರ ಸಂದೇಶಕ್ಕೋಸ್ಕರ ಕಾಯೋದು. ಶತಾಯಗತಾಯ ಮೇಯರ್ ಪಟ್ಟ ನಮಗೆ ಬೇಕು, ಅದ್ರ ಜೊತೆಯಲ್ಲಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು, ಅದೆಲ್ಲವೂ ಕೂಡ ಸ್ಟ್ರಾಟಜಿ ಅವ್ರದ್ದಾಗಿತ್ತು. ಆದರೆ ಫೈನಲಿ JDS ಅವರು ಕೊನೆ ತನಕನೂ ಕೂಡ ತಮ್ಮ ನಿಲುವೇನು ಅನ್ನೋದನ್ನ ಹೇಳಿರಲಿಲ್ಲ. ಈಗ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ವಕ್ತಾರ ಆಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗೋ ಮಧುಸೂದನ್ ಅವರೇ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೈಸೂರು ಮೇಯರ್ ಆಗಿ ಬಿಜೆಪಿ ಅಭ್ಯರ್ಥಿ ಕುತ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ನಿಮ್ಮ ಪಕ್ಷದವ್ರಿಗೆ. 25 ವರ್ಷಗಳ ನಂತರದಲ್ಲಿ ಅಲ್ಲಿ ಬಿಜೆಪಿ ಮೇಯರ್ ಆಗಿದ್ದಾರೆ. ಮುಂಚೆ ಯಾವತ್ತೂ ಮೇಯರ್ ಆಗೇ ಇರಲಿಲ್ಲ. ಬಹಳ ಹಿಂದೆ ಡೆಪ್ಟಿ ಮೇಯರ್ಗಳಾಗಿದ್ದವ್ರು ನಮ್ಮವರು, ಆದ್ರೆ ಮೇಯರ್ ಆಗಿರ್ಲಿಲ್ಲ. ಇದಕ್ಕೆ ಜನತಾದಳದವರು ತಟಸ್ಥ ನೀತಿಯನ್ನೇನು ಅನುಸರಿಸಿದ್ರು, ಅದು ಕಾರಣ ಆಗಿದೆ. ಒಟ್ಟಿನಲ್ಲಿ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಇದರಿಂದ. ಅಲ್ಲಿ ಬಿಜೆಪಿ ಅವ್ರಿಗೆ JDS ಅವರು ಸಪೋರ್ಟ್ ಮಾಡಿದ್ರು ಅಂತ ಧೈರ್ಯವಾಗಿ ಹೇಳ್ಕೊಳ್ಬಹುದಲ್ಲ? ಅಲ್ಲ, ಖಂಡಿತ ಖಂಡಿತ ಅವರ ತಾಕತ್ತಿಗೆ ನಿಲುವೆ ಮಾಡಿದ್ರು ಅವರು ನಮ್ಮ 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 ಗೆಲುವಿಗೆ ಕಾರಣ. ಅಂದ್ರೆ ನಿಮ್ಗೆ ನಂಬಿಕೆ ಇತ್ತಾ JDS ಅವರು ಸಪೋರ್ಟ್ ಮಾಡ್ತಾರೆ ಅಂತ ಕೊನೆ ಕ್ಷಣದವರೆಗೆ? ಯಾಕಂದ್ರೆ ಅವ್ರದ್ದು ನಿಲುವೇನು ಅಂತ ಹೇಳಿರ್ಲಿಲ್ಲ ಅವರು. ಅಲ್ಲ, ಅವ್ರ ನಿಲುವೇನು ಅಂತ ಹೇಳಿರ್ಲಿಲ್ಲ. ಅವ್ರ ನಿಲುವು ಇಂಥದ್ದು ಅಂತ ನಾವು ಹೇಳೋ ಸ್ಥಿತಿನಲ್ಲಿ ಇರ್ಲಿಲ್ಲ. ಫೈನ್. ನ್ಯೂಸ್ 18 ಜೊತೆನೆ ಮಾತನಾಡುವಾಗ ಬೆಳಿಗ್ಗೆ ಇಷ್ಟೊಂದು ವಿಶ್ವಾಸ ಇರ್ಲಿಲ್ಲ ನಿಮ್ಗೆ, ಮತ್ತೆ JDS ಮೇಲೂ ವಿಶ್ವಾಸ ಇರ್ಲಿಲ್ಲ ಅಂತಾನೆ ಹೇಳಿದ್ರು. ಅಲ್ಲ, ಯಾಕೆಂದ್ರೆ ಕಳೆದ 25 ವರ್ಷಗಳ ಅನುಭವ ಆ ರೀತಿ ಇತ್ತು. ಪ್ರತಿ ಸತಿನೂ ಸಹ ಅವರು ನಮ್ ಜೊತೆ ಮಾತನಾಡೋದು, ಕೊನೆಗೆ ಅವ್ರ ಜೊತೆ ಸಂಬಂಧ ಬೆಳೆಸೋದು ಇದು ನಡೀತಾ ಇತ್ತು. ಆದ್ರೆ ಈ ಸಾರಿ ಮೊದಲನೇ ಬಾರಿಗೆ ಅವರು ಕಾಂಗ್ರೆಸ್ನ ಸಂಪೂರ್ಣವಾಗಿ ಬಿಟ್ಟು ಈಚೆ ಬಂದಿದ್ದಾರೆ. ಒಳ್ಳೇದಾಯ್ತು ಅದು. ಈಗ JDS ಅವ್ರ ಕಂಡೀಷನ್ ಏನಾದ್ರು ಹಾಕಿದಾರಾ ಅಂತ? ಯಾಕಂದ್ರೆ ಕಾಂಗ್ರೆಸ್ ಜೊತೆ ಹೋಗೋದಕ್ಕೆ ಮೀಡಿಯಾ ಮುಂದೆನೆ ಹೇಳ್ತಾ ಇದ್ರು ನಮಗೆ ಮೇಯರ್ ಸ್ಥಾನ ಬೇಕು ಅಂತ ಕಂಡೀಷನ್ ಹಾಕ್ತಿದ್ರು. ಈಗ ಬಿಜೆಪಿಗೆ ಸಪೋರ್ಟ್ ಮಾಡಿದಾರೆ ಅಂದ್ರೆ ಏನಾದ್ರು ಕಂಡೀಷನ್ ಹಾಕಿದಾರಾ? ಇಲ್ಲ, ಕಂಡೀಷನ್ ಏನಿರಲ್ಲ. ಸಾಮಾನ್ಯ ಮೇಯರ್ ಸ್ಥಾನ ನಮಗ್ ಕೊಡ್ತು ಅಂದ್ರೆ ಡೆಪ್ಟಿ ಮೇಯರ್ ಸ್ಥಾನ ಅವರು ಕೊಡ್ಬೇಕು ನಾವು. ಆಮೇಲೆ ಒಂದಷ್ಟು ಚೇರ್ಮನ್ಶಿಪ್ಗಳು, ಕಮಿಟಿ ಚೇರ್ಮನ್ಶಿಪ್ಗಳು ಅವ್ರಿಗೆ ಜಾಸ್ತಿ ಕೊಡ್ಬೇಕಾಗತ್ತೆ. ಆ ಒಂದು ಅಧಿಕಾರದ ವಿಂಗಡಣೆ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಅಂದ್ರೆ ಇಂತಿಷ್ಟು ತಿಂಗಳು ಅಧಿಕಾರ ಹಂಚಿಕೆ ಆ ತರದೇನಾದ್ರೂ ಡಿಮ್ಯಾಂಡ್ ಮೇಯರ್ ಸ್ಥಾನಕ್ಕೋಸ್ಕರ? ಇಲ್ಲ, ಆ ತರದೇನಾಗಿಲ್ಲ. ಫೈನ್. ಈಗ ಶತಾಯಗತಾಯ ಪ್ರಯತ್ನ ಪಟ್ಟು ಪಾಲಿಕೆ ಚುಕ್ಕಾಣಿಯನ್ನ ನಿಮ್ ಪಕ್ಷದವ್ರು ಹಿಡಿದಿದ್ದಾರೆ ಅಂದ್ಮೇಲೆ ಯಾವ ತರ ಅಭಿವೃದ್ಧಿ ಮಾಡ್ತೀರಾ ಅಂತ ಭರವಸೆ ಕೊಡ್ತೀರಾ ಜನರಿಗೆ? ಇಲ್ಲ, ಸುನಂದಾ ಪಾಲನೇತ್ರ ಅವರು ಬಹಳ ಅನುಭವಿ ಕಾರ್ಪೊರೇಟರ್ ಇದ್ದಾರೆ. ಆದ್ರಿಂದ ಏನು ಸಮಸ್ಯೆ ಆಗುದಿಲ್ಲ. ರಾಜ್ಯ ಸರ್ಕಾರ ನಮ್ದಿದೆ, ಒಳ್ಳೆಯ ಮುಖ್ಯಮಂತ್ರಿಗಳಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಶೇಖರ್ ಅವರು ಸಹ ಸಾಕಷ್ಟು ಅನುಭವಿಗಳಿದ್ದಾರೆ. ಅದರಿಂದ ಏನು ಸಮಸ್ಯೆ ಆಗುದಿಲ್ಲ. ಒಳ್ಳೆಯ ಒಂದು ಆಡಳಿತವನ್ನ ಕಾರ್ಪೊರೇಷನ್ ಅಲ್ಲಿ ಕೊಡ್ತೇವೆ ನಾವು ಈ ಸರಿ. ಇನ್ನು ಲಾಸ್ಟ್ ಟೈಮ್ ನಾವು ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ವಿಚಾರವಾಗಿ, ಅಂದ್ರೆ ಯಾವಾಗಲೂ ಸಿದ್ದರಾಮಯ್ಯ ಅವರು ಬಹಳ ಪ್ರತಿಷ್ಠೆಗೆ ತಗೊಳ್ತಾರೆ ಮೈಸೂರು ಪಾಲಿಕೆ, ಅದರಲ್ಲೂ ಮೇಯರ್ ಹುದ್ದೆ ಅಂತೆಲ್ಲ ಬಂದಾಗ. ಲಾಸ್ಟ್ ಟೈಮ್ ಗೊಂದಲ ಆಯಿತು, ಮತ್ತೆ ಅವ್ರ ಮಧ್ಯೆ DK ಶಿವಕುಮಾರ್ ಮಧ್ಯೆ ಮತ್ತಷ್ಟು ಒಂದಿಷ್ಟು ಡಿಸ್ಟೆನ್ಸ್ ಎಲ್ಲ ಇದರಿಂದಾನೇ ಕ್ರಿಯೇಟ್ ಆಗಿತ್ತು. ಈ ಬಾರಿನೂ ಅವರು ಒಂದಿಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರಂತೆ. ಸೊ ಈಗ ನಿಮ್ಗೆ ಒಲ್ದಿರೋದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಗೋ ಮಧುಸೂದನ್ ಅವರು? ನಾವೇನು ಮೆಸೇಜ್ ಕೊಡೋದಿಲ್ಲ ಮೇಡಮ್. ಸಿದ್ದರಾಮಯ್ಯನವರು
ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವರು ಹಿರಿಯ ನಾಯಕರಿದ್ದಾರೆ ಮೈಸೂರಿನಲ್ಲಿ. ಹ್ಮ್ ಆದ್ರಿಂದ ಯಾವುದೋ ಒಂದು ಮೇಯರ್ ಚುನಾವಣೆ ಅವ್ರಿಗೆ ಬಹಳ ದೊಡ್ಡ ಹಿನ್ನಡೆ, ಅವ್ರಿಗೇನೋ ಒಂದು ದೊಡ್ಡ ಮೆಸೇಜು, ನಾಳೆ ಬಹಳ ದೊಡ್ಡ ಆತಂಕ ಇದೆ. ನನಗೇನು ಆ ರೀತಿ ಏನು ಅನ್ಸೋದಿಲ್ಲ. ಅಸೆಂಬ್ಲಿಯ ರಾಜಕಾರಣವೇ ಬೇರೆ, ಕಾರ್ಪೊರೇಷನ್ ರಾಜಕಾರಣವೇ ಬೇರೆ. ಫೈನ್, ಥ್ಯಾಂಕ್ ಯು ಗೋ ಮಧುಸೂದನ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈಗ ಸುನಂದಾ ಅವ್ರಿಗೆ 26 ಮತಗಳು ಬಂದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಶಾಂತಕುಮಾರಿ ಅವರಿಗೆ 23 ಮತಗಳು ಬಂದಿದೆ. ಅಲ್ಲಿಗೆ ತಟಸ್ಥವಾಗಿ ಉಳಿದು ಬಿಜೆಪಿಗೆ ಜೆಡಿಎಸ್ ಬೆಂಬಲ ಕೊಟ್ಟಂತಾಯ್ತು. 37 ಮತಗಳು ಬೇಕಾಗಿತ್ತು ಮ್ಯಾಜಿಕ್ ನಂಬರ್ಗೆ, ಅಲ್ಲಿ 37 ಸ್ಪಷ್ಟವಾಗಿ ಯಾರಿಗೂ ಬಂದಿಲ್ಲ. ಸೊ ಕಾಂಗ್ರೆಸ್ ಅಭ್ಯರ್ಥಿಗೆ 23 ಮತಗಳು ಬಂದಿದೆ, ಬಿಜೆಪಿಗೆ 26 ಬಂದಿದೆ. ಜೆಡಿಎಸ್ ತಟಸ್ಥವಾಗಿ ಉಳಿದು ಅಲ್ಲಿಗೆ ಬಿಜೆಪಿಗೆ ಬೆಂಬಲ ಕೊಟ್ಟಂತೆ ಆಗಿದೆ. ಹಾಗಾಗಿ ಬಿಜೆಪಿಯವರು ಈಸಿಯಾಗಿ ಮೇಯರ್ ಗಿರಿಯನ್ನ ಅಲ್ಲಿ ಆ ಮೇಯರ್ ಪಟ್ಟವನ್ನ ಅಲಂಕರಿಸ್ತಾ ಇದ್ದಾರೆ. ಈಗ ಇಂಪಾರ್ಟೆಂಟ್ ಇದ್ದಿದ್ದೇ ಜೆಡಿಎಸ್ ನಿಲುವು ಏನಾಗಿತ್ತು ಮೈಸೂರು ಪಾಲಿಕೆ ಚುನಾವಣೆಯಲ್ಲಿ, ಅದರಲ್ಲೂ ಮೇಯರ್ ಚುನಾವಣೆಯಲ್ಲಿ ಅಂತ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಕಡೆ ಕ್ಷಣದವರೆಗೂ ಕೂಡ ಅವ್ರ ನಿಲುವೇನು ಅಂತ ಅವ್ರು ಹೇಳಿರ್ಲಿಲ್ಲ. ಮತ್ತೆ ಈ ಹಿಂದಿನ ಬಾರಿ ಎಲ್ಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಂಗೆ ಈ ಬಾರಿನೂ ಮಾಡ್ಕೊಳ್ತಾರಾ, ಮತ್ತೆ ಏನ್ ಕಂಡೀಷನ್ಸ್ ಆಗ್ತಾರೆ, ಇಂಥದ್ದೆಲ್ಲ ಹಲವಾರು ಕುತೂಹಲ ಇತ್ತು. ಕಡೆ ಕ್ಷಣದವರೆಗೂ ಕಾಂಗ್ರೆಸ್ ಅವರು ಅವ್ರ ಮೆಸೇಜ್ಗೋಸ್ಕರನೇ ಕಾಯ್ತಾ ಇದ್ರು, ಜೆಡಿಎಸ್ ಅವರು ಏನ್ ಮೆಸೇಜ್ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ತಟಸ್ಥವಾಗಿ ಉಳಿದಿದ್ರಿಂದ ಜೆಡಿಎಸ್ ಅವರು ಅದು ಬಿಜೆಪಿಗೆ ಪ್ಲಸ್ ಆಯಿತು. ಅಲ್ಲಿಗೆ ಬಿಜೆಪಿಗೆ 26 ವೋಟ್ ಬಂತು ಸುನಂದಾ ಪಾಲನೇತ್ರ ಅವರಿಗೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಶಾಂತಕುಮಾರಿ ಅವರಿಗೆ 23 ಮತ ಬಂತು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮೈಸೂರು ಪಾಲಿಕೆಯಲ್ಲಿ ಬಿಜೆಪಿಗೆ ಮೇಯರ್ ಪಟ್ಟ ಸಿಕ್ಕಿದೆ. ಬಹಳ ವರ್ಷಗಳ ನಂತರ ಮೈಸೂರಲ್ಲಿ ಬಿಜೆಪಿ ಮೇಯರ್ ಆಗಿದ್ದಾರೆ. ಕಾರ್ಪೊರೇಟರ್ಗಳಿಗೆ ಧನ್ಯವಾದ ತಿಳಿಸ್ತೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಪಾಲಿಕೆಯಲ್ಲಿ ಬಿಜೆಪಿಗೆ ಮೇಯರ್ ಪಟ್ಟ ಸಿಗ್ತಾ ಇದ್ದಂತೆ ಸಿಎಂ ಮೊದಲ ಪ್ರತಿಕ್ರಿಯೆ ಇದು. ಈಗ ಉಸ್ತುವಾರಿ ಸಚಿವರು, ಜಿಲ್ಲೆಯ ಶಾಸಕರುಗಳಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬಹಳ ವರ್ಷಗಳ ನಂತರ ಮೈಸೂರಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಮೇಯರ್ ಆಗಿದ್ದಾರೆ. ಹಾಗಾಗಿ ಕಾರ್ಪೊರೇಟರ್ಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದರ ಜೊತೆಯಲ್ಲಿ ಆ ಭಾಗದ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರುಗಳಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಅನ್ನೋ ಮಾತನ್ನ ಸಿಎಂ ಹೇಳಿದ್ದಾರೆ. ಮತ್ತೆ ಶುಭಾಶಯ ಕೋರಿದ್ದಾರೆ. ಈಗ ಬಿಜೆಪಿ ನಾಯಕರಿಗೆ ಸಹಜವಾಗಿ ಸಂತಸದ ವಿಚಾರ ಇದು. ಯಾಕಂದ್ರೆ ಲಾಸ್ಟ್ ಟೈಮ್ ಅಷ್ಟೇ ಶತಾಯಗತಾಯ ಪ್ರಯತ್ನಗಳನ್ನ ಪಟ್ಟಿದ್ದನ್ನ ನಾವು ನೋಡಿದ್ವಿ. ಈಗ ಕಾರ್ಯತಂತ್ರ ರೂಪಿಸಿದ್ರು ಕೂಡ ಫೈನಲಿ ಜೆಡಿಎಸ್ ಅವರು ಕಾಂಗ್ರೆಸ್ ಅವ್ರ ಜೊತೆ ಹೋಗಿದ್ರಿಂದ ಇವ್ರಿಗೆ ಸಿಕ್ಕಿರಲಿಲ್ಲ. ಸೊ ಈ ಬಾರಿ ಜೆಡಿಎಸ್ ತಟಸ್ಥ ನಿಲುವನ್ನ ಅನುಸರಿಸಿದ್ರಿಂದ ಮ್ಯಾಜಿಕ್ ನಂಬರ್ ಬರದೇ ಇದ್ರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಿಂತಲೂ ಜೆಡಿಎಸ್ ಅಭ್ಯರ್ಥಿ ಜಾಸ್ತಿ ಮತಗಳನ್ನು ಗಳಿಸಿದ್ದಾರೆ. ಹಾಗಾಗಿ ಈಗ ಮೇಯರ್ ಚುಕ್ಕಾಣಿಯಲ್ಲಿ ಬಿಜೆಪಿಯವರು ಕುತ್ಕೊಳ್ತಾ ಇದ್ದಾರೆ. ಸಾಕಷ್ಟು ವರ್ಷ ಆದಮೇಲೆ ಮೇಯರ್ ಪಟ್ಟ ಸಿಗ್ತಾ ಇರೋದ್ರಿಂದ ಬಿಜೆಪಿ ನಾಯಕರಿಗೆ ಇದು ಖುಷಿ ತಂದಿದೆ. ಹಾಗಾಗಿ ಧನ್ಯವಾದವನ್ನು ತಿಳಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಇನ್ನು ಕಾರ್ಪೊರೇಟರ್ಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಆ ಭಾಗದ ಉಸ್ತುವಾರಿ ಸಚಿವರು, ಶಾಸಕರಿಗೂ ಧನ್ಯವಾದ ತಿಳಿಸಿದ್ದಾರೆ. ಹಾಗಾದ್ರೆ ಏನೇನು ಆಯಿತು ಆ ಸಂದರ್ಭದಲ್ಲಿ ಚುನಾವಣೆ ನಡೆದಂಥ ವೇಳೆಯಲ್ಲಿ ಈ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈಗ ಬಹಳ ವರ್ಷ ಆದ್ಮೇಲೆ ಬಿಜೆಪಿ ಅವರಿಗೆ ಮೇಯರ್ ಸ್ಥಾನ ಸಿಕ್ಕಿದೆ. ಆಗ್ಲೇ ಗೋ ಮಧುಸೂದನ್ ಅವ್ರು ಮಾತಾಡುವಾಗ್ಲೂ ಹೇಳಿದ್ರು ನಮಗೆ ನಂಬಿಕೆ ಇರಲಿಲ್ಲ, ಆದ್ರೆ ಜೆಡಿಎಸ್ ಅವರ ತಟಸ್ಥ ನಿಲುವು ನಮಗೆ ಪ್ಲಸ್ ಆಯ್ತು ಅಂತ ಹೇಳಿ. ಈಗ ಕಾಂಗ್ರೆಸ್ ಅವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು, ಅದನ್ನೆಲ್ಲ ನಾವು ನೋಡಿದ್ವಿ, ಪಾಲಿಕೆಯಿಂದ ಎದ್ದು ಹೋಗ್ಬಿಟ್ರು. ಏನಾಯ್ತು ಎಕ್ಸಾಕ್ಟ್ಲಿ? ಖಂಡಿತ ಶರ್ಮಿತಾ, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮೈಸೂರು ಮೇಯರ್ ಪಾಲಿಕೆ ಏನು ಈ ಬಗ್ಗೆ ಮಾತಾಡೋದಕ್ಕೆ ಒಂದೇ ಸೆಕೆಂಡ್ ಸುನೀಲ್, ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಧ್ರುವ ನಾರಾಯಣ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ ನಾರಾಯಣ್ ಅವರೇ, ಸಿದ್ದರಾಮಯ್ಯ ಅವರು ನಿಮ್ಮ ಮುಖಾಂತರ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿಸಿದ್ರು, ಬಟ್ ಏನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ? ಮೇಡಮ್, ನಮ್ದು ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ಒಡಂಬಡಿಕೆ ಆಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಮೇಯರ್ ಸ್ಥಾನ ಈ ಬಾರಿ ಕೊಡಬೇಕು, ಮತ್ತೆ ಮುಂದಿನ ಬಾರಿ
ಮೇಯರ್ ಮತ್ತು ಡೆಪ್ಟಿಯರ್ ಸ್ಥಾನವನ್ನ ಜೆಡಿಎಸ್ಗೆ ಕೊಡೋದು ಅಂತ ಹೇಳಿ ಒಡಂಬಡಿಕೆ ಆಗಿತ್ತು. ಓಕೆ. ಆದ್ರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ನ ಈ ಒಡಂಬಡಿಕೆಗೆ ಜೆಡಿಎಸ್ ಪಕ್ಷ ನಮ್ಗೆ ಸ್ಪಂದಿಸಲಿಲ್ಲ. ಆದ್ರೂ ಕೂಡ ನಮ್ಮ ಪಕ್ಷದ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡ ಈ ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಆ ಒಂದು ಸಂದರ್ಭದಲ್ಲಿ ಜೆಡಿಎಸ್ಗೆ ನಾವು ಸಪೋರ್ಟ್ ಮಾಡಿದ್ವಿ. ತದನಂತರ ಅವರ ಜೆಡಿಎಸ್ ಯಾರು ಮೇಯರ್ ಆಗಿದ್ರು ಅವ್ರದ್ದು ಡಿಸ್ಕ್ವಾಲಿಫಿಕೇಶನ್ ಆದಾಗ ಜೆಡಿಎಸ್ ನ ಮುಖಂಡರಾದಂತ ಸಾರಾ ಮಹೇಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೇಯರ್ ಸ್ಥಾನವನ್ನ ಬಿಟ್ಕೊಡ್ತೀವಿ ಅನ್ನೋ ಮಾತನ್ನ ಪೇಪರ್ಸ್ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರು ಅವರು. ಆ ಪ್ರಕಾರ ನಾವು ಕಳೆದ 3 ದಿವಸದಿಂದನೂ ಕೂಡ ಅವ್ರ ಹತ್ರ ಮಾತನಾಡಿ ಈ ಬಾರಿ ಮೇಯರ್ ಸ್ಥಾನ ನಮಗ್ ಬಿಟ್ಕೊಡ್ಬೇಕು ಒಡಂಬಡಿಕೆ ಪ್ರಕಾರ, ಮುಂದಿನ ಬಾರಿ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಸ್ಥಾನ ನಿಮಗ್ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಒಪ್ಕೊಂಡಿದ್ರು ಅವರು. ಅಂದ್ರೆ ಈ ಕಳೆದ 3 ದಿನಗಳ ಮಾತುಕತೆ ಬಗ್ಗೆ ನೀವ್ ಹೇಳ್ತಿರೋದು ಒಪ್ಕೊಂಡಿದ್ರು ಅಂತ? ಕಳೆದ 3 ದಿವಸಗಳಿಂದ ಒಡಂಬಡಿಕೆ ಪ್ರಕಾರ ನೀವು ಒಪ್ಕೊಳ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಅದೇ ರೀತಿ ತನ್ವೀರ್ ಸೇಠ್ ಅವ್ರಿಗೂ ಕೂಡ ನಾವು ಕಳೆದ ಸಾರಿ ಅವರೇ ನೆಗೋಷಿಯೇಟ್ ಮಾಡಿದ್ದು, ಅವರು ಕೂಡ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ರು. ಸೊ ನಾವು ಕೊನೆ ಹಂತದವರೆಗೂ ಕೂಡ ನಮ್ಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. ಆದ್ರೆ ಅವರು ಬಿಜೆಪಿ ಜೊತೆ ಒಳ ಒಪ್ಪಂದ ಮೊದ್ಲೇ ಆಗಿತ್ತು ಅಂತ ಕಾಣುತ್ತೆ. ಆದ್ರೆ ಅವರು ನಮ್ಗೆ ಬೆಂಬಲ ನೀಡ್ಲಿಲ್ಲ ಅವರು. ಸೊ ನಮ್ಮ ಪಕ್ಷದ ಅಭ್ಯರ್ಥಿ ಕಣಕ್ಕೆ ಇಳಿದ್ರು. ನಮ್ಮ 22 ಮತಗಳು ನಮ್ಗೆ ನಮ್ಮ ಮತಗಳು ಲಭಿಸ್ತು. ಅವರು ವೆಲ್ ಅಂಡರ್ಸ್ಟ್ಯಾಂಡಿಂಗ್ ಮೊದ್ಲೇ ಬಿಜೆಪಿ ಜೊತೆ ಇರೋದ್ರಿಂದ ನಮ್ಗೆ ಅವ್ರು ಈ ಬಾರಿ ನಮ್ಗೆ ಸ್ಪಂದಿಸಲಿಲ್ಲ. ನಾವು ಅವ್ರಿಗೆ ಸಹಕಾರ ಕೊಟ್ಟರು ಕೂಡ ನಮ್ಗೆ ಅವರು ಸಹಕಾರ ನೀಡ್ಲಿಲ್ಲ. ಇದಾದ್ಮೇಲೆ ಕೇಳಿದ್ರ ನೀವು ಸಾರಾ ಮಹೇಶ್ ಇರ್ಬೋದು ಅಥವಾ ಬೇರೆ ಜೆಡಿಎಸ್ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಹಿಂಗಾಯ್ತು ಯಾಕೆ ಅಂತ? ಕೊನೆ ಕ್ಷಣದವರೆಗೂ ಕೂಡ ನಮ್ಮ ಚೇಂಬರ್ ನಲ್ಲೇನೆ, ಅಂದ್ರೆ ಇಲ್ಲಿ ಆಡಳಿತ ಪಕ್ಷದ ನಾಯಕ ಅಯೂಬ್ ಖಾನ್ ಅಂತ ಹೇಳಿ ನಮ್ ಕಾಂಗ್ರೆಸ್ ಪಕ್ಷದ ಮಾಜಿ ಮೇಯರ್ ಅವರು, ಅವ್ರ ಚೇಂಬರ್ ಅಲ್ಲೇನೆ 12 ಗಂಟೆಗೆ ವೋಟಿಂಗ್ ಇರ್ಬೇಕಾದ್ರೆ 11:15 ಕೂಡ ಆ ಒಂದ್ ಚೇಂಬರ್ಲಿ ಜೆಡಿಎಸ್ ಮುಖಂಡರಾದ ಶ್ರೀಕಂಠೇಗೌಡರು, ಮರ್ತಿಬೇಗೌಡರು ಮತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರಂತ ನಗರದ ಚೆಲುವೇಗೌಡರು ಎಲ್ರು ಕೂಡ ಅಲ್ಲೇ ಕುಳಿತಿದ್ರು. ಅವರು ನಮ್ ಜೊತೆನೆ ಸಮಾಲೋಚನೆ ಮಾಡಿದ್ರು. ನಮ್ ಜೊತೆ ತನ್ವೀರ್ ಸೇಠ್ ಅವರು, ಅಯೂಬ್ ಖಾನ್, ಹರೀಫ್ ಖಾನ್, ನಮ್ ಸಿಟಿ ಅಧ್ಯಕ್ಷರಂತ ಮೂರ್ತಿ ಅವ್ರು ಎಲ್ರು ಕೊನೆ ಗಳಿಗೆವರೆಗೂ ಕೂಡ ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರ ಬಿಡೋದ್ ಬೇಡ ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡೆ. ಆದ್ರೆ ಅವ್ರು ಸ್ಪಂದಿಸ್ಲಿಲ್ಲ. ಈಗ ಏನ್ ಮೆಸೇಜ್ ಕೊಡ್ತೀರಾ? ಈಗ ಒಡಂಬಡಿಕೆ ಆಗಿತ್ತು, ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ ಅಂತ ಹೇಳ್ತೀರಾ ಜೆಡಿಎಸ್ ಅವ್ರಿಗೆ? ಇಲ್ಲ, ಅವರು ಅವಕಾಶವಾದಿ ರಾಜಕಾರಣವನ್ನ ಮಾಡಿದ್ದಾರೆ. ಅವರು ಅವಕಾಶವಾದಿ ರಾಜಕಾರಣವನ್ನು ನಾವು ಅವ್ರಿಗೆ ಸಹಾಯ ಮಾಡಿದ್ದೇವೆ ಕಳೆದ ಸಾರಿ. ಆದ್ರೆ ಈ ಬಾರಿ ನಮ್ಗೆ ಒಡಂಬಡಿಕೆ ಪ್ರಕಾರ ಸಹಾಯ ಮಾಡ್ಬೇಕಿತ್ತು, ಅವರು ಮಾಡ್ಲಿಲ್ಲ. ಈಗ ಸಿದ್ದರಾಮಯ್ಯ ಅವರಿಂದ ಏನ್ ಮೆಸೇಜ್ ಬಂದಿತ್ತು ನಿಮ್ಗೆ ಮತ್ತೆ ತನ್ವೀರ್ ಸೇಠ್ ಅವ್ರಿಗೆ? ಏನ್ ಚುನಾವಣೆಗೆ ಹೋಗಿ ಅಕಸ್ಮಾತ್ ಮೇಯರ್ ಸ್ಥಾನ ಬಿಟ್ಕೊಡ್ಲಿಲ್ಲ ಅಂತ ಆ ತರದ ಮೆಸೇಜ್ ಕೊಟ್ಟಿದ್ರು ಅಂತ ನಾವು ಕೇಳ್ಪಟ್ವಿ. ಏನ್ ಮೆಸೇಜ್ ಬಂದಿತ್ತು? ಅಲ್ಲ, ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಅಧ್ಯಕ್ಷರಂತ DK ಶಿವಕುಮಾರ್ ಅವರು ನಮ್ಗೇನ್ ಸೂಚನೆ ನೀಡಿದ್ರು ಅಂದ್ರೆ ಒಡಂಬಡಿಕೆ ಪ್ರಕಾರ ಈ ಬಾರಿ ಮೇಯರ್ ನಾವು ತಗೊಳ್ಬೇಕು, ಅದಕ್ಕೆ ಒತ್ತಾಯ ಮಾಡಿ ಆ ಪ್ರಕಾರ ನೀವು ಕಣಕ್ಕೆ ನಮ್ಮ ಅಭ್ಯರ್ಥಿನ ಇಳಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನ ಅವ್ರು ನೀಡಿದ್ರು. ಫೈನ್, ಥ್ಯಾಂಕ್ ಯು ಧ್ರುವ ನಾರಾಯಣ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಅಲ್ಲಿ ಸುನಂದಾ ಪಾಲನೇತ್ರ ಅವರು ಮೇಯರ್ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರಲ್ಲಿ ಕಾರ್ಪೊರೇಟರ್ಗಳಲ್ಲಿ ಸಂತಸ ಮನೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ಮೇಯರ್ ಸ್ಥಾನದಲ್ಲಿ ಅವರನ್ನ ಕೂರಿಸ್ತಾ ಇದ್ದಾರೆ, ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗ ಬಿಜೆಪಿ ನಾಯಕರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಎಸ್ಪೆಷಲಿ ಮೈಸೂರಿನ ಕಾರ್ಪೊರೇಟರ್ಗಳಿಗೆ, ಆ ಭಾಗದ ಉಸ್ತುವಾರಿ ಸಚಿವರಿಗೆ, ಶಾಸಕರುಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ. ಮೇಯರು ಆಗಿದ್ದಾರೆ. ನಾನು ಅಲ್ಲಿಯ ಎಲ್ಲ ಕಾರ್ಪೊರೇಟರ್ಸ್ಗೆ ಮತ್ತು ಅಲ್ಲಿಯ ಜನತೆಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ಇನ್ಚಾರ್ಜ್ ಮಂತ್ರಿಗಳಂಥ ಸೋಮಶೇಖರ್ ಅವರು, ಅಶೋಕ್ ಅವರು, ನಮ್ಮ ಶಾಸಕರು ನಾಗೇಂದ್ರ ಅವರು, ರಾಮದಾಸ್ ಅವರು ಎಲ್ಲರೂ ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮೇಯರು ಆಗಿದ್ದಾರೆ. ನಾನು ಅಲ್ಲಿಯ ಎಲ್ಲ ಕಾರ್ಪೊರೇಟರ್ಸ್ಗೆ ಮತ್ತು ಅಲ್ಲಿಯ ಜನತೆಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ಇನ್ಚಾರ್ಜ್ ಮಂತ್ರಿಗಳಂಥ ಸೋಮಶೇಖರ್ ಅವರು, ಅಶೋಕ್ ಅವರು, ನಮ್ಮ ಶಾಸಕರು ನಾಗೇಂದ್ರ ಅವರು, ರಾಮದಾಸ್ ಅವರು ಎಲ್ಲರೂ ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು
ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.